ರಾಘು ನಡೆದ ಘಟನೆಯನ್ನು ಮೆಲುಕು ಹಾಕುತ್ತಾ ಕುಳಿತಿದ್ದನು. ಯಾರು ದೂರದಲ್ಲಿರುವವರು ಇಂತಹ ಕೆಲಸ ಮಾಡಿರುವುದಿಲ್ಲ. ನಿಮ್ಮ ಜೊತೆಗಿರುವವರೇ ಯಾರೋ ನಮ್ಮ ಬಗ್ಗೆ ತಿಳಿದುಕೊಂಡು ಹೀಗೆಲ್ಲ ಮಾಡ್ತಿದ್ದಾರೆ. ಜೊತೆಗೆ ನೇತ್ರ ನಿಗೂಢವಾಗಿ ಕಣ್ಮರೆಯಾಗಿರುವುದು ಎಲ್ಲವೂ ಬೇರೇನೋ ಹೇಳುತ್ತಿದೆ. ನಾ ಹೀಗೆ ಸುಮ್ಮನಿದ್ದರೆ ಯಾವ ಪ್ರಯೋಜನವೂ ಇಲ್ಲ. ನಾನು ಯಾಕೆ ಇಷ್ಟು ನೇತ್ರಾಳ ವಿಚಾರದಲ್ಲಿ ಇಷ್ಟೊಂದು ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದ್ದೇನೆ? ಅವಳು ಎಷ್ಟಾದರೂ ಈ ಮನೆಯ ಮಗಳು. ಅವಳ ಜವಾಬ್ದಾರಿ ನನ್ನದೇ ಅಲ್ವಾ? ಹೇಗೆ ಇದನ್ನೆಲ್ಲ ಬಗೆಹರಿಸಲಿ ಎಂದು ಯೋಚಿಸುತ್ತಿದ್ದನು. ರಾಘು, ಆರು, ಅಂಜು, ಅಭಿ ಎಲ್ಲರೂ ಆ ದಿನ ಶಾಪಿಂಗ್ ಮಾಲ್, ಸಿನಿಮಾ ಎಂದು ಸುತ್ತಾಡಿ ಹೊರಗೆ ಊಟ ಮಾಡಿ ಬಂದು ಸುಸ್ತಾಗಿ ಮಲಗಿದರು. ಮಾರನೆಯ ದಿನ ರಾಘು ಅನುಮಾನ ಜಾಸ್ತಿಯಾಗಿ ಖುದ್ದು ತಾನೇ CCTVಯನ್ನು ರೆಡಿ ಮಾಡಿಸಿ ಹಳೆಯ ಫುಟೇಜ್ ಎಲ್ಲ ರಿಕವರಿ ಮಾಡಿಸಿದನು. ಆದರೆ ಅಲ್ಲಿ ಯಾವ ಸುಳಿವು ಸಹ ಸಿಗಲಿಲ್ಲ. ಕೂಲಂಕುಷವಾಗಿ ನೋಡಿದರೆ ಬಹುಶಃ ಆರಾಧನ ಬಗ್ಗೆ ತಿಳಿಯುತ್ತಿತ್ತೇನೋ. ರಾಘು ಅಪ್ಪ ಅಮ್ಮ ಚಿಕ್ಕಮಗಳೂರಿಗೆ ಹೋಗಿ ಅದಾಗಲೇ ವಾರಗಳಾಗಿತ್ತು. ಜೊತೆಗೆ ಅಂಜು ಅಪ್ಪ ಅಮ್ಮ ಸಹ ಫಾರಿನ್ಗೆ ಹೋದರು. ಮನೆಗೆ ಬಂದ ಅಭಿ ರಾಘುನ ಬಳಿ ಹೋಗಿ ತಾನು ಅಂದು ತಿಂಗಳ ಮಟ್ಟಿಗೆ ಚಿಕ್ಕಮಗಳೂರಿಗೆ ಹೋಗಿ ಬರುವುದಾಗಿ ತಿಳಿಸಿದನು. ಅಭಿ, ಪ್ಲೀಸ್ ಕಣೋ, ನನಗೊಬ್ಬನಿಗೆ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೋ? ಹೋಗಲಿ, ಅಂಜು ಆದರೂ ಇಲ್ಲೇ ಇರಲಿ ಬಿಡೋ. ಚಿಕ್ಕಪ್ಪ ಚಿಕ್ಕಮ್ಮನೂ ಫಾರಿನ್ಗೆ ಹೋಗಿದ್ದಾರೆ. ಅಂಜು ಇದ್ದರೆ ನನಗೂ ಟೈಮ್ ಪಾಸ್ ಆಗುತ್ತೆ. ಅಣ್ಣ, ನಾನು ಹೋಗ್ತೀನಿ ಕಣೋ, ಪ್ಲೀಸ್. ಇಲ್ಲಿದ್ದು ನಾನೇನು ಮಾಡಲಿ ಹೇಳು? ನೀನು ಅತ್ತಿಗೆ ಇಬ್ಬರು ಆಫೀಸ್ಗೆ ಹೋಗ್ತೀರಾ? ಇಷ್ಟು ದೊಡ್ಡ ಮನೆಯಲ್ಲಿದ್ದು ನಾನು ತಾನೇ ಏನು ಮಾಡಲಿ ಹೇಳು? ನನಗೂ ಬೇಜಾರಾಗುತ್ತೋ? ಪ್ಲೀಸ್ ಕಣೋ ಅಣ್ಣ, ನಾನು ಹೋಗ್ತೀನಿ ಎಂದು ಪುಟ್ಟ ಮಕ್ಕಳಂತೆ ಹಠ ಹಿಡಿದಳು. ಅಣ್ಣ, ಅಂಜು, ಪ್ಲೀಸ್ ಹೋಗಬೇಡಿ. ನೀವಿಬ್ಬರು ಅಲ್ಲಿಗೆ ಹೋದರೆ ನಮ್ಮಿಬ್ಬರಿಗೂ ಬೇಜಾರಾಗುತ್ತೆ. ಅತ್ತೆ ಮಾವನೂ ಇಲ್ಲ. ಈಗ ನೀವು ಹೋಗಿಬಿಟ್ರೆ ಮನೆಯೆಲ್ಲ ಖಾಲಿ ಖಾಲಿ ಅನಿಸುತ್ತೆ. ಅಟ್ಲೀಸ್ಟ್ ಆಂಟಿನಾದರೂ ಇಲ್ಲೇ ಬಿಟ್ಟು ಹೋಗಿ. ಪುಟ್ಟ, ಬೇಜಾರಾಗಬೇಡವೋ? ಜಸ್ಟ್ 1 ಮಂತ್ ಅಷ್ಟೇ ಕಣೋ. ನೋಡು, ಆಫೀಸಲ್ಲಿ ತುಂಬ ಕೆಲಸ ಇರುತ್ತೆ. ಅಮ್ಮ ಇಲ್ಲಿ ಇದ್ದು ಏನು ಮಾಡ್ತಾರೆ ಹೇಳು? ಅದಕ್ಕೆ ನಾವು ಮೂವರು ಹೋಗ್ತಿದ್ದೀವಿ. ಪ್ಲೀಸ್ ಕಣೋ, ಅಡ್ಜಸ್ಟ್ ಮಾಡ್ಕೊಳ್ಳೋ. ಈ ಅಣ್ಣನಿಗೋಸ್ಕರ ಆದರೂ ಒಪ್ಕೊಳ್ಳೋ. ಸರಿ ಅಣ್ಣ, 1 ಮಂತ್ ಅಷ್ಟೇ. ಇವತ್ತಿಂದಾನೇ ಲೆಕ್ಕ ಹಾಕ್ತೇನೆ. ನೆಕ್ಸ್ಟ್ ಮಂತ್ ಇದೇ ದಿನ ನೀವು ಅತ್ತೆ ಮಾವ ಜೊತೆ ಇಲ್ಲಿರಬೇಕು, ಸರಿನಾ? ಥ್ಯಾಂಕ್ ಯು ಪುಟ್ಟ. ನೀನು ಹೇಳಿದಾಗೆ ಆಗಲಿ, ಖುಷಿನಾ ಎಂದ. ಅಣ್ಣ. ಸರಿ ಅಂಜು, ಹಾರು, ಹೋಗಿ ನೀವಿಬ್ಬರು ಹೋಗಿ ಊಟಕ್ಕೆ ರೆಡಿ ಮಾಡಿ. ನಾನು, ರಾಘು ಆಮೇಲೆ ಬರ್ತೀವಿ ಎಂದು ಇಬ್ಬರನ್ನು ಕಳುಹಿಸಿದನು. ರಾಘು, ನಾನೇನೋ ಕೇಳ್ತೀನಿ, ನಿಜ ಹೇಳ್ತೀಯಾ? ಅಭಿ, ನಾನು ಯಾವತ್ತಾದರೂ ನಿನ್ನ ಹತ್ತಿರ ಸುಳ್ಳು ಹೇಳಿದ್ದೀನೇನೋ? ಆಲ್ ರೈಟ್, ನೀ ಆರುನ ಹೆಂಡ್ತಿ ಅಂತ ಒಪ್ಕೊಂಡಿದ್ಯಾ ಎಂದವನ ಮಾತು ಕೇಳಿ ತಲೆ ತಗ್ಗಿಸಿದನು. ನೋಡು ರಾಘು, ನಾನು ಪದೇ ಪದೇ ಹೇಳೋದಿಲ್ಲ, ಅದು ನನಗೂ ತರವಲ್ಲ. ನೀನು ನನ್ನ ಹನಿ ನೆನಪಲ್ಲಿ ಇದೆಯಾ ಅಂತ ಗೊತ್ತು. ಅವಳನ್ನು ಹುಡುಕ್ತೀನಿ, ಅವಳ ಹತ್ತಿರ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ ಅನ್ನೋ ಕನಸನ್ನು ಬಿಟ್ಟು ಬಿಡು. ಈಗ ನಿನಗೆ ಮದುವೆ ಆಗಿದೆ. ನಿನ್ನ ಲೈಫ್, ನಿನ್ನ ವೈಫ್ ಎಲ್ಲನೂ ಈಗ ಆರಾಧನಾನೇ ಆಗಿದ್ದಾಳೆ. ಒಂದಂತೂ ನೆನಪಿಟ್ಕೋ, ಆರಾಧನಾಗೆ ನಿನ್ನಿಂದ ಏನಾದರೂ ಅನ್ಯಾಯ ಆಗಿದೆ ಅಂತ ಗೊತ್ತಾದರೆ ಈ ನಿನ್ನ ಗೆಳೆಯ ಸಾಯೋವರೆಗೂ ನಿನ್ನ ಕ್ಷಮಿಸಲ. ನೆನಪಿಟ್ಕೋ, ನಿನ್ನನ್ನೇ ನಂಬಿಕೊಂಡು ಬಂದಿದೆ ಆ ಹುಡುಗಿ. ಹಿಡಿದ ಕೈನ ಬಿಡಲ್ಲ ನನ್ನ ಗೆಳೆಯ ಅಂತ ಅಂದುಕೊಂಡಿದ್ದೇನೆ. ಇಷ್ಟು ದಿನದಲ್ಲಿ ಒಂದು ಸಲ ಆದರೂ ಅವಳ ಮೇಲೆ ಪ್ರೀತಿನೇ ಹುಟ್ಟಿಲ್ವ ಹೇಳು? ಇಲ್ಲ ಅಂತ ಹೇಳಬೇಡ. ನಿನ್ನ ಮಾತನ್ನು ನಾ ಒಪ್ಪಿಕೊಳ್ಳೋದಿಲ್ಲ. ಯಾಕಂದರೆ ಆರಾಧನಾ 2 ಸಲ ಪ್ರಜ್ಞೆ ಇಲ್ಲದೆ ಹಾಸ್ಪಿಟಲ್ನಲ್ಲಿ ಮಲಗಿದ್ದಾಗ ತುಂಬ ಹೆದರಿದ್ಯ. ನಮಗೆ ಯಾರಿಗೂ ಇಲ್ಲದೆ ಇರೋ ಆತಂಕ ದುಗುಡ ನಿನ್ನ ಕಣ್ಣಲ್ಲಿ ನಾ ಕಂಡಿದ್ದೀನಿ. ಎಲ್ಲೋ ಒಂದು ಕಡೆ ನಿನ್ನ ಮನಸ್ಸು ನನ್ನ ತಂಗಿ ಕಡೆ ವಾಲುತ್ತಿದೆ ಅಂತ ನನಗನಿಸುತ್ತಿದೆ ರಾಘು ಎಂದನು. ಅಭಿ, ಅದು ನೀನಂದುಕೊಂಡಿರೋ ಥರ ಏನೂ ಇಲ್ವೋ? ಅದು ಅವಳ ಮೇಲಿರೋ ಅನುಕಂಪ ಅಷ್ಟೇ ಎಂದನು. ಲೋ ಹೀಡಿಯಟ್, ಅನುಕಂಪಕ್ಕೂ ಪ್ರೀತಿಗೂ ಕಾಳಜಿಗೂ ತುಂಬಾ ವ್ಯತ್ಯಾಸ ಇದೆ ಕಣೋ. ಅರ್ಥ ಮಾಡ್ಕೋ ದಡ್ಡ. ನೀನೇ ಕೂತ್ಕೊಂಡು ಯೋಚನೆ ಮಾಡು, ನಿನಗೆ ಗೊತ್ತಾಗುತ್ತೆ. ಅದು ನಿನಗರಿವಿಲ್ಲ. ಜೊತೆಗೆ ನೀನು ಅನಿ ನೆನಪಿನಿಂದ ಹೊರಗೆ ಬಾ. ಆರಾಧನಾ ನಿನ್ನ ಮನಸ್ಸಲ್ಲಿ ಜಾಗ ಪಡೆದುಕೊಂಡಿದ್ದಾಳೋ ಇಲ್ವೋ ಅನ್ನೋದು ನಿನಗೆ ಗೊತ್ತಾಗುತ್ತೆ. ಹಾಗಾದರೆ ನಂದು ಟೈಮ್ ಪಾಸ್ ಲವ್ ಅಂತ ಹೇಳ್ತಿದ್ಯೇನೋ ಅಭಿ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡನು. ರಾಘು, ನಾನು ಆ ಥರ ಹೇಳಿಲ್ವೋ? ನಿನ್ನ ಪ್ರೀತಿಯಲ್ಲಿ ಯಾವುದೇ ಲೋಪ ಇಲ್ಲ. ನಿನ್ನ ಪ್ರೀತಿ ಪ್ರಾಮಾಣಿಕವಾದದ್ದು. ಹಾಗಂತ ಈಗ ಮದುವೆ ಆಗಿರೋ ಹೆಂಡ್ತಿನ ಬಿಟ್ಟು ಬೇರೆ ಯಾವುದೋ ಹುಡುಗಿನ ಮನಸ್ಸಿನಲ್ಲಿ ಆರಾಧಿಸಿದರೆ ಅದು ತಪ್ಪು ಕಣೋ ರಾಘು. ಒಂದು ಸಲ ಆರಾಧನಾ ನಿನ್ನ ಮಧ್ಯೆ ಆಗಿರೋ ಘಟನೆಯನ್ನು ನೆನಪಿಸಿಕೊ. ಜಗಳದಿಂದಾನೇ ಪ್ರೀತಿ ಆಗೋದಂತೆ. ಅವಳು ನಿನ್ನ ಕುಳ್ಮೂಟೆ. ಆರಾಧನಾ ಬಜಾರಿ ರಾಕ್ಷಸಿ ಅಲ್ವ ಎಂದನು. ಅವನ ಮಾತಿಗೆ ಅವರಿಬ್ಬರ ನಡುವೆ ನಡೆದ ಜಗಳ ಅವನಿಗೆ ತನ್ನುಸಿರು ನೀಡಿದ್ದನ್ನು ನೆನಪಿಸಿಕೊಂಡವನ ಮುಖದಲ್ಲಿ ಕಿರುನಗೆ ಮೂಡಿತು.
ಅವನ ಮುಖದಲ್ಲಿ ನಗುವ ಕಂಡು ಅಭಿಯ ಮನಸ್ಸು ಸಂತಸದಿಂದ ತುಂಬಿತ್ತು. ಮನಸ್ಸು ಪುಳಕಿತಗೊಂಡಿತು. ರಾಘು ರಾತ್ರಿಯೆಲ್ಲ ಯೋಚನೆ ಮಾಡಿ ಅಭಿಯ ಮಾತಲ್ಲಿ ಅರ್ಥವಿದೆ ಎಂದು ಅರಿತವನು ಹಾಸಿಗೆ ಮೇಲೆ ಮಲಗಿದ್ದ ಆರಾಧನನ ಕಂಡು ನಸುನಕ್ಕು ಮಲಗಿದನು. ಅಭಿ ಅಂಜು ಜೊತೆಗೆ ಗೌರಮ್ಮ ಚಿಕ್ಕಮಗಳೂರಿಗೆ ಹೊರಡುವ ಧಾವಂತದಲ್ಲಿ ಇದ್ದರು. ರಾಘುನ ಬಳಿ ಮಾತನಾಡಬೇಕೆಂದು ರೂಮಿಗೆ ಕರೆದುಕೊಂಡು ಬಂದ ಅಭಿ, ನಾನು ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಲ್ವೇನೋ ಎಂದಾಗ ರಾಘು ನಗುತ್ತಲೇ ಸಮ್ಮತಿಯನ್ನು ಸೂಚಿಸಿದ. ಅಬ್ಬಾ, ಈಗ ನನ್ನ ಮನಸ್ಸು ನಿರಾಳವಾಯಿತು. ತುಂಬ ಥ್ಯಾಂಕ್ಸ್ ಕಣೋ ರಾಘು, ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ. ಮತ್ತೆ ನೀನು ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಆರುನ ಒಪ್ಪಿಕೊಂಡಿದ್ದೀಯಾ ಎಂದಾಗ, ಹೌದು, ಆದರೆ ಅನಿಯ ನೆನಪಿನಿಂದ ಮನಸ್ಫೂರ್ತಿಯಾಗಿ ಹೊರಗೆ ಬರಬೇಕು ಅಂದರೆ ನನಗೂ ಸ್ವಲ್ಪ ಟೈಮ್ ಬೇಕು ಕಣೋ. ಟೈಮ್ ತಗೋ ರಾಘು, ಆದರೆ ತುಂಬ ದಿನ ನನ್ನ ತಂಗಿನ ಕಾಯಿಸ್ಬೇಡೋ. ಪಾಪದ ಹುಡುಗಿ ಅದು. ಏನೋ ಅದು ಪಾಪದ ಹುಡುಗಿನ? ಬಜಾರಿ ಕಣೋ ಅದು. ದೊಡ್ಡ ಬಾಯಿ ಬಡಕಿ, ನಿನಗೆ ಗೊತ್ತಿಲ್ಲ ಬಿಡು. ಏನೋಪ್ಪ, ನೀನು ಹುಡುಗಿ ಬಗ್ಗೆ ನಿನಗೆ ಗೊತ್ತಿರಬೇಕು, ನಮಗೆಲ್ಲಿ ಗೊತ್ತಿರುತ್ತೆ ಹೇಳು ಎಂದು ಕಣ್ಣೊಡೆದವ ನನ್ನನ್ನು ಕಂಡು ಅವನ ಬೆನ್ನಿಗೆ ಗುದ್ದಿ, ಸಾಕು ಬಾರೋ ಕಂಡಿದ್ದೀನಿ ಎಂದು ಕೆಳಗೆ ಬಂದು ಅವನ ಮುದ್ದಿನ ಮಡದಿಯ ಹಣೆಗೆ ಮುತ್ತಿಟ್ಟನು. ಆರು ಹತ್ತಿರ ಬಂದ ಅಭಿ, ಪುಟ್ಟ ಹುಷಾರು ಕಣೋ, ಆರೋಗ್ಯ ಜೋಪಾನ ಎಂದವನೇ ಅವಳನ್ನಪ್ಪಿ ಮಿಸ್ ಯು ಪುಟ್ಟ ಎಂದು ಅಸ್ತೆಯಿಂದ ನೆತ್ತಿಗೆ ಚುಂಬಿಸಿ ರಾಘುನ ಕಡೆ ತಿರುಗಿ, ಮಗ ಹುಷಾರು ಕಣೋ ಬಾಯ್ ಎಂದು ಕೈ ಬೀಸಿ ಹೊರಟ. ಅವರು ಹೋಗುವುದನ್ನು ನೋಡುತ್ತಿದ್ದ ಆರಾಧನಳನ್ನು ಕಂಡು, ಮೇಡಮ್ ನೀವು ಇಲ್ಲೇ ಇರ್ತೀರೋ ಅಥವಾ ಒಳಗೆ ಬರ್ತೀರೋ ಎಂದನು. ಬಂದೆ ಸರ್ ಎಂದು ಒಳ ಓಡಿದಳು. ಅವಳ ರೀತಿಗೆ ನಕ್ಕವ ತಾನು ಅವಳ ಹಿಂದೋಡಿದನು. ರಾಘುನ ಮಾತಿನಂತೆ ಅನಿಯ ನೆನಪಿನಿಂದ ಹೊರಬರಲು ತವಕಿಸುತ್ತಿದ್ದನು. ಅದರಂತೆ ಅವನ ಮನಸ್ಸು ನಿಧಾನವಾಗಿ ಆರಾಧನ ಕಡೆ ವಾಲುತ್ತಿತ್ತು. ರೂಮಿನಲ್ಲಿ ಕುಳಿತು ಕಬೋರ್ಡ್ನಲ್ಲಿ ಆಫೀಸ್ನ ಫೈಲನ್ನು ಜೋಡಿಸುತ್ತಿದ್ದಳು. ಅವಳನ್ನು ಕಂಡು ಸಂತಸದಿ ಅವಳ ಬಳಿ ಬಂದನು. ಕಂದ ಬಾ ಇಲ್ಲಿ ಎಂದು ಕರೆದನು. ಅತ್ತಿತ್ತ ನೋಡಿದಳು. ಹೇ ಯಾಕಮ್ಮ ಈ ಕಡೆ ಆ ಕಡೆ ನೋಡ್ತಿದ್ಯಾ? ಸರ್, ಅದು ನೀವು ಕಂದ ಅಂದ್ರಲ್ಲ, ಯಾರದೋ ನಿಮ್ಮನೆಗೆ ಯಾರ್ದಾದ್ರೂ ಪುಟ್ಟ ಪಾಪು ಬಂದಿದ್ಯಾ ಅಂತ ನೋಡ್ತಿದ್ದೀನಿ. ಕರ್ಮ ಎಂದು ಹಣೆ ಚಚ್ಚಿಕೊಂಡ. ಸರ್ ಏನಾಯಿತು? ಯಾಕೆ ಆ ರೀತಿ ತಲೆ ಚಚ್ಚಿಕೊಳ್ತಿದ್ದೀರಾ? ಹುಷಾರಾಗಿದ್ದೀರಾ ತಾನೇ? ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ಆರು, ನನಗೇನು ಆಗಿಲ್ವೇ? ಬಾ ಇಲ್ಲಿ ಎಂದು ಅವಳ ಕೈ ಹಿಡಿದೆಳೆದು ಕೂರಿಸಿಕೊಂಡನು. ಅವನ ಈ ಹೊಸ ವರಸೆಯ ಕಂಡು ಪೆಚ್ಚಾದಳು, ಜೊತೆಗೆ ಗಾಬರಿಗೊಂಡಳು. ಅವಳನ್ನು ಕಂಡು ಅರ್ಥ ಮಾಡಿಕೊಂಡ ಅವಳ ಆತಂಕ ಏನೆಂದು. ಹೇ ಕಂದ, ಏನಾಯಿತು? ಯಾಕೆ ಇಷ್ಟು ಭಯಗೊಂಡಿದ್ಯಾ? ಯಾಕೆ ಇಷ್ಟೊಂದು ಬೆವರುತ್ತಾ ಇದ್ದೀಯಾ? ನೀನು ಅಂದುಕೊಂಡಿರೋ ಥರ ನಾನೇನು ಮಾಡಿಲ್ವೇ? ಮನೆಯಲ್ಲಿ ನಾನು ನೀನು ಇಬ್ಬರೇ ಇದ್ದೇವೆ. ಸೊ ನಾವು ಮದುವೆ ಆದಾಗಿನಿಂದ ಎಲ್ಲೂ ಹೊರಗಡೆ ಹೋಗಿಲ್ಲ. ನೀನು ಡೈಲಿ ನನ್ನ ಜೊತೆನೇ ಆಫೀಸ್ಗೆ ಬರ್ತೀಯ. ಮನೆ ಆಫೀಸ್ ಅಂತ ನಿನಗೂ ಬೋರ್ ಆಗಿರುತ್ತೆ. ಸೊ ಇವತ್ತೊಂದಿನ ಎಲ್ಲ ಜಂಜಾಟಗಳನ್ನು ಬದಿಗಿಟ್ಟು ಎಲ್ಲಾದರೂ ಆಚೆ ಹೋಗಿ ಬರೋಣ. ಮೈಂಡ್ ಫ್ರೀ ಆಗಿರುತ್ತೆ. ಏನಂತೀಯ? ಬಲವಂತ ಏನಿಲ್ಲ ಕಣೋ, ನಿನಗಿಷ್ಟ ಇದ್ದರೆ ಮಾತ್ರ ಹೋಗೋಣ, ಇಲ್ಲ ಅಂದರೆ ಬೇಡ, ಮನೆಯಲ್ಲೇ ಇರೋಣ ಎಂದನು. ಯೋಚಿಸಿದವಳೆ, ಸರಿ ಸರ್, ಹೋಗೋಣ ಎಂದಳು ನಿಧಾನವಾಗಿ. ಖುಷಿಯಾದ ಅವಳ ಮಾತು ಕೇಳಿ. ಸರಿ ಕಂದ, ಹೋಗಿ ಬೇಗ ರೆಡಿಯಾಗಿ ಬಾ, ನಾನು ಕೆಳಗೆ ಇರ್ತೀನಿ ಎಂದು ಕೈಬಿಟ್ಟು ಹೋದನು. ಅದಕ್ಕೆ ಕಾದವಳಂತೆ ಓಡಿ ಹೋಗಿ ಬಾಗಿಲು ಹಾಕಿಕೊಂಡಳು. ಅವಳ ರೀತಿಗೆ ನಸುನಗುತ್ತಾ ತಾನು ರೆಡಿಯಾಗಲು ಅಭಿಯ ರೂಮಿಗೆ ಬಂದ. ಥು, ಈ ಹಾಳಾದವನಿಗೆ ಏನಾಗಿದೆ? ಯಾಕೆ ಇವತ್ತು ಹೀಗೆಲ್ಲ ಮಾಡ್ದ? ಈ ವಯ್ಯನಿಗೇನಾದರೂ ಹುಚ್ಚು ಹಿಡಿತ ದೇವರೇ? ಹಾಗೇನಾದರೂ ಆಗಿದ್ರೆ ಮೊದಲು ಇವನನ್ನು ನಿಮಾನ್ಸ್ಗೆ ಸೇರಿಸಬೇಕು ಎಂದುಕೊಂಡು ರೆಡಿಯಾಗಿ ಕೆಳಬಂದಳು. ಕೆಳಗಿಳಿದು ಬರುತ್ತಿದ್ದವಳನ್ನು ಹಾಗೆ ನೋಡುತ್ತಾ ನಿಂತನು. ಹಾಲ್ ಬಿಳುಪಿನ ಮುದ್ದು ಹುಡುಗಿ, ನೀಲಿ ಬಣ್ಣದ ಜೊತೆಗೆ ಪಿಂಕ್ ಮಿಶ್ರಿತ ಸಲ್ವಾರನ್ನು ತೊಟ್ಟು ಬಂದಿದ್ದಳು. ಸೊ ಕ್ಯೂಟ್ ಎಂದುಕೊಂಡ ಮನದಲ್ಲಿ ಪ್ರೀತಿಯು ಚಿಕ್ಕದಾಗಿ ಮೊಳಕೆಯೂರುತ್ತಿತ್ತು. ಸರ್ ಎಂದು ಕೂಗಿದಳು. ಅವಳನ್ನೇ ನೋಡುತ್ತಾ ಮೈ ಮರೆತಿದ್ದನು. ಪುನಃ ಅವನ ಬಳಿ ಬಂದು ಜೋರಾಗಿ ಸರ್ ಎಂದು ಕೂಗಿದಳು. ಬೆಚ್ಚಿದವನೇ, ಲೇ ಬಜಾರಿ, ಯಾಕೆ ಆ ರೀತಿ ಕಿರುಚಿಕೊಂಡೆ? ಸ್ವಲ್ಪ ಮೆತ್ತಗೆ ಮಾತಾಡೋಕೆ ಆಗಲ್ವ ನಿನಗೆ? ನಾನು ಮೆತ್ತಗೆ ಕೂಗಿದೆ ತಾನೆ? ಆಗ ಏನು ರಿಯಾಕ್ಷನ್ ಕೊಡಲಿಲ್ಲ, ಅದಕ್ಕೆ ಹಾಗೆ ಗಟ್ಟಿಯಾಗಿ ಕೂಗಿದೆ. ಅದರಲ್ಲಿ ಏನಿದೆ ತಪ್ಪು ಎಂದು ಗೊಣಗಿಕೊಂಡಳು. ಅವಳ ಗೊಣಗುವಿಕೆ ಅವನ ಕಿವಿಗೂ ಬಿತ್ತು. ಏನಂದೆ? ಇನ್ನೊಂದ್ಸಲ ಹೇಳೆ ಎಂದನು. ಹಾಂ, ನಾನೇನಂದೆ? ನಾನೇನು ಅಂದಿಲ್ಲ, ಸುಮ್ಮನೆ ಬನ್ರಿ, ಒಳ್ಳೆ ಮೆಂಟಲ್ ಥರ ಆಡ್ತಾಳೆ ಎಂದು ಹೊರಟ. ಆಗಲೇ ಅವಳು ಕಾರಿನಲ್ಲಿ ಕುಳಿತಿದ್ದಳು. ರೀ ಮೇಡಮ್, ಇದ್ಯಾಕೆ ಹೀಗೆ ಊದಿಸಿಕೊಂಡು ಕುಂತಿದ್ದೀರಾ?
ಏನಾಯ್ತು ಎಂದ. ಸಾಕು ಕಣಮ್ಮ, ನೀನು ಕೋಪ ಮಾಡಿಕೊಂಡು ಹೀಗೆ ಇರಬೇಡ. ಈಗ ಏನಾಯಿತು? ಹೀಗಿದೆಯಲ್ಲ, ಮತ್ತೆ ನನಗೆ ಬೈತೀರಾ? ನಾನು ಅಷ್ಟೊತ್ತಿಂದ ಕೂಗಿದ್ರು ಸುಮ್ಮನೆ ನಿಂತಿದ್ದೀರಲ್ಲ ಅಂತ ಹಾಗೆ ಕೂಗಿದೆ, ಅಷ್ಟಕ್ಕೆ ಬೈಯೋದಾ? ಓ ಮೇಡಮ್, ಅವರು ಅಷ್ಟಕ್ಕೆ ಕೋಪ ಮಾಡ್ಕೊಂಡಿರೋದಾ? ಸಾರಿ ಮೇಡಮ್, ಕ್ಷಮಿಸಿ. ಆದರೆ ನನ್ನದೊಂದು ಕಂಡೀಷನ್. ಹೇಳಿ, ಏನದು? ನನಗೆ ಐಸ್ ಕ್ರೀಮ್ ಬೇಕು. ನೀವು ಐಸ್ ಕ್ರೀಮ್ ಕೊಡಿಸಿದರೆ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಬಹುದು. ಸರಿ ಮೇಡಮ್, ಬನ್ನಿ ಎಂದು ಅವಳನ್ನು ಕರೆದುಕೊಂಡು ಮಾಲ್ ಕಡೆ ಹೋದ. ಇಡೀ ದಿನ ಮಾಲ್ನಲ್ಲಿ ಸುತ್ತಾಟ. ಅವಳಿಗೋ ಇವನ ವರ್ತನೆ ಕಂಡು ಹುಡುಗಿಯರ ಶೋಕಿ ಇವನಿಗೆ ಮೊದಲಿನಿಂದಲೂ ಇರುವ ಚಟವಲ್ಲವೇ ಎಂದು ಮನಸ್ಸಿನಲ್ಲಿ ಇನ್ನಷ್ಟು ದ್ವೇಷ ಬೆಳೆಸಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಳು. ಹಾಗೆಯೇ ಇಬ್ಬರಿಗೂ ಹೊಟ್ಟೆ ಚಿರುಗುಡುತ್ತಿದ್ದರಿಂದ ಫುಡ್ ಕೋರ್ಟ್ ಬಳಿ ಬಂದರು. ಇಬ್ಬರು ತಮಗಿಷ್ಟವಾದ ತಿಂಡಿಯನ್ನು ತಿನ್ನುತ್ತಾ ಕುಳಿತಿದ್ದರು. ರಾಘು ಅವಳು ತಿನ್ನುವ ಪರಿಯನ್ನೇ ನೋಡುತ್ತಾ ಕುಳಿತಿದ್ದನು. ಅವನ ಬಳಿ ಬಂದ ಹುಡುಗ ಎದುರು ನಿಂತು ಅವನನ್ನೇ ಕಿಕ್ಕರಿಸಿಕೊಂಡು ನೋಡುತ್ತಿದ್ದನು. ಅವನನ್ನು ನೋಡಿದವ ಆಕಾಶ್ ಎಂದು ಕರೆದ. ಮಗ, ಹೇಗಿದ್ಯೋ? ಯಾಕೋ ಮದುವೆಗೆ ಬರಲಿಲ್ಲ? ಅಂಜು ಅಭಿ ಬೇಜಾರು ಮಾಡ್ಕೊಂಡಿದ್ರು ಗೊತ್ತಾ ಎಂದ. ಆದರೆ ಆಕಾಶ್ ತನ್ನ ಎದುರಿಗಿರುವವರನ್ನು ಕಂಡು ಆಶ್ಚರ್ಯದಿ ನೋಡುತ್ತಿದ್ದನು. ರಾಘು, ಇವರು ಯಾರು? ಇವರು ಆರಾಧನಾ ಅಂತ, ನನ್ನ ವೈಫ್ ಎಂದ ಅಷ್ಟೆ. ಆಕಾಶ್ ತಲೆ ಹಿಡಿದುಕೊಂಡು ಬೀಳೋದಷ್ಟೇ ಬಾಕಿ ಇತ್ತು. ನಿನ್ನ ಹೆಂಡ್ತೀನಾ? ಕಣೋ, ಹೆಂಡ್ತೀನಾ ಅಂತ ರಾಗ ಎಳಿಬೇಡ, ಓಕೆನಾ? ಅಲ್ಲ, ಅದು ನೇತ್ರ ನಿನ್ನ ಮದುವೆ, ಇವರು ಹೆಂಡ್ತಿ, ಏನಿದು ಎಂದನು ತಲೆ ಕೆರೆದುಕೊಂಡು. ಲೋ ಮಾರಾಯ, ತಲೆ ಕೆಡಿಸಿಕೊಳ್ಳಬೇಡ ಎಂದು ಮದುವೆ ಮನೆಯಲ್ಲಿ ನಡೆದ ವಿಷಯವನ್ನು ತಿಳಿಸಿದ ಹಾಗೆ ಆರಾಧನ ಬಗ್ಗೆಯೂ ಸಹ ತಿಳಿಸಿ ಪರಿಚಯಿಸಿದ. ನಗುಮುಖದಿ ಅವನನ್ನು ಮಾತನಾಡಿಸಿದಳು. ಅವನು ಅಷ್ಟೇ ಗೊಂದಲಗಳಿದ್ದರೂ ನಗುಮೊಗದಿ ಅವಳನ್ನು ಮಾತನಾಡಿಸಿದ. ರಾಘು ನೇತ್ರ ಬಗ್ಗೆ ಇನ್ನೂ ಯಾವ ವಿಷಯನೂ ಗೊತ್ತಾಗ್ಲಿಲ್ವೇನೋ ಎಂದ. ಇಲ್ಲ ಕಣೋ ಆಕಾಶ್, ಹಾಗೆ ಇದರ ಬಗ್ಗೆ ನಿನ್ನ ಹತ್ರ ಮಾತನಾಡಬೇಕು ಅಂದುಕೊಂಡಿದ್ದೆ. ಹೌದಾ, ಹೇಳು ರಾಘು, ನನ್ನಿಂದ ಏನಾಗಬೇಕಿತ್ತು? ನಿನ್ನಿಂದ ಅಲ್ವೋ, ಅಂಕಲ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಸರಿ, ಡ್ಯಾಡ್ ಹತ್ರ ಏನು ಮಾತಾಡಬೇಕಿತ್ತು? ಈಗ ಡ್ಯಾಡ್ ರಿಟೈರ್ಡ್ ಆಗಿದ್ದಾರೆ ಕಣೋ, ಅವರಿಂದ ನಿನಗೇನು ಹೆಲ್ಪ್ ಆಗುತ್ತೆ? ಎಷ್ಟೇ ಆದರೂ ಅಂಕಲ್ ಒಂದು ಕಾಲದಲ್ಲಿ ಕಮಿಷನರ್ ಆಗಿದ್ದವರು ಅಲ್ವೇನೋ, ಈಗ ಅವರಿಂದ ಏನು ಸಹಾಯ ಆಗೋದಿಲ್ಲ ಹೇಳು. ಒಮ್ಮೆ ಆರಾಧನಳನ್ನು ನೋಡಿ, ಆಗುತ್ತೆ ಕಣೋ, ಏನು ಹೆಲ್ಪ್ ಬೇಕಾದರೂ ಡ್ಯಾಡ್ ಮಾಡ್ತಾರೆ. ಅವರಿಬ್ಬರ ಮಾತುಗಳಿಗೆ ಕಿವಿಯಾಗಿದ್ದಳಷ್ಟೇ ಅವಳು. ಸರಿ, ಹಾಗಾದರೆ ಈಗಲೇ ಬಾ, ಹೋಗೋಣ ಎಂದ. ಹೋಗೋಣ, ಆರು ಬಾ, ಹೊರಡೋಣ ಅಂಕಲ್ ಮನೆಗೆ. ಅವರಿಬ್ಬರನ್ನು ಪಿಳಿ ಕಣ್ಣು ಬಿಟ್ಟುಕೊಂಡು ನೋಡುತ್ತಿದ್ದಳು. ಹೇ, ಯಾಕೆ ಹಾಗೆ ನೋಡ್ತಿದ್ಯಾ? ಎಲ್ಲಿಗೆ ಹೋಗ್ತಿದ್ದೀವಿ ನಾವು? ಹೋ ಸಾರಿ, ನಿನಗೆ ಹೇಳಿಲ್ಲ ಅಲ್ವಾ? ಆಕಾಶ್ ಅವರ ಅಪ್ಪ ಕಮಿಷನರ್ ಆಗಿದ್ದರು, ಈಗ 1 ವರ್ಷದ ಹಿಂದೆ ರಿಟೈರ್ಡ್ ಆದರು ಎಂದ. ಅವರ ಹೆಸರೇನು? ಪ್ರದೀಪ್, ಕಮಿಷನರ್ ಆಫ್ ಪೊಲೀಸ್ ಎಂದ. ತಿನ್ನುತ್ತಿದ್ದ ತಿಂಡಿ ಗಂಟಲಲ್ಲೇ ಉಳಿದುಕೊಂಡಿತು. ಹೋಗೋಣವಾ ಹಾರು? ರಾಘು ಎಂದವಳು ಹಿಂದೆ ನಡೆದಿದ್ದೆಲ್ಲ ಕಣ್ಮುಂದೆ ಬಂದಂತಾಗಿ ತಲೆ ತಿರುಗಿ ಅವನನ್ನು ಅಪ್ಪಿದಳು. ಇಬ್ಬರು ಗಾಬರಿಗೊಂಡರು. ಆಗಲೇ ಬಳಲಿದಂತೆ ಕಂಡಳು ಅವನಿಗೆ. ಟೇಬಲ್ ಮೇಲಿದ್ದ ನೀರನ್ನು ಚಿಮುಕಿಸಿದ. ನಿಧಾನವಾಗಿ ಕಣ್ತೆರೆದಳು. ನಿಟ್ಟುಸಿರು ಬಿಟ್ಟ. ಆರ್ ಯು ಆಲ್ ರೈಟ್? ಸರ್, ಐ ಆಮ್ ಆಲ್ ರೈಟ್. ಆಕಾಶ್, ಮತ್ತೆ ಇನ್ನೊಂದು ಸಲ ಮೀಟ್ ಮಾಡ್ತೀನಿ. ಇವಾಗ ನಾವು ಹೊರಡ್ತೇವೆ. ಯಾಕೋ ತೀರಾ ಸುಸ್ತಾಗಿದ್ದಂತೆ ಕಾಣ್ತಿದ್ದಾಳೆ. ಅವಳ ಭುಜ ಬಳಸಿ ಕಾರಿನಲ್ಲಿ ಕೂರಿಸಿದನು. ನವಿ ನೇತ್ರಾಗೆ ಬರೀ ಒಂದೊತ್ತಿನ ಊಟವನ್ನು ನೀಡಿ ಇಡೀ ಮನೆಯ ಕೆಲಸವನ್ನು ಅವಳ ಕೈಯಲ್ಲೇ ಮಾಡಿಸುತ್ತಿದ್ದನು. ಮೊದಲೇ ಸೋಮಾರಿಯಾಗಿದ್ದ ನೇತ್ರ ಕೆಲಸ ಮಾಡಲು ಹಿಂದೇಟು ಹಾಕುತ್ತಿದ್ದಳು. ಅವನ ಗುರುತು ಸಹ ಅವಳಿಗೆ ಕಾಣಸಿಗಲಿಲ್ಲ. ಯಾರಿವನು? ಅವನು ಹೇಳಿದಂತೆ ಕೆಲಸ ಮಾಡಿಕೊಂಡಿದ್ದರೆ ಬಹುಶಃ ನನ್ನ ಬಿಡ್ತಾರೆ ಅನಿಸುತ್ತೆ. ಇಲ್ಲಿಂದ ಹೋದ್ಮೇಲೆ ಇವನಿಗೆ ನಾನು ಯಾರು, ಹೇಗಿರುತ್ತೆ ಅಂತ ತೋರಿಸ್ತೀನಿ ಎಂದುಕೊಂಡಳು ಮನದಲ್ಲಿ. ಹಲೋ ಹುಡುಗಿ ಎಂದ ನವೀನ್. ಹೇಯ್, ನನ್ನ ಹೆಸರು ನೇತ್ರ ಅಂತ. ಹಲೋ ಹುಡುಗಿ ಅಂತ ಅಲ್ಲ. ಈ ಸೊಕ್ಕಿಗೇನು ಕಡಿಮೆ ಇಲ್ಲ ನೀನು. ಸುಮ್ಮನೆ ಕೆಲಸ ಮಾಡು ತಾಯಿ. ನಾನೇನು ನಿನ್ನ ಕಣ್ಣಿಗೆ 50 ವರ್ಷದ ಮುದುಕಿ ಥರ ಕಾಣ್ತಿದ್ದೀನಾ? ತಾಯಿ ಅಂತಿದ್ದೀಯಲ್ಲ ನನ್ನ. ನಿನಗೆ ಅಯ್ಯೋ ಅಂದಿದ್ದೆ ತಪ್ಪಾಗೋಯ್ತು. ಸುಮ್ಮನೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಿದರೆ ಸರಿ. ಇಲ್ಲ ಅಂದರೆ ಚೆನ್ನಾಗಿರಲ್ಲ ಕಣೆ, ಕೊಬ್ಬಿದ ಕೋಳಿ. ಇಲ್ಲ ಅಂದರೆ ಇವತ್ತು ನಿನಗೆ ಉಪವಾಸವೇ ಗತಿ ಎಂದ. ಸುಮ್ಮನೆ ತಲೆ ತಗ್ಗಿಸಿ ಕೆಲಸ ಮಾಡುತ್ತಿತ್ತು ಹುಡುಗಿ. ಮನದಲ್ಲೇ ವ್ಯಂಗ್ಯವಾಗಿ ನಕ್ಕವ ಹುಡುಗಿ ನಮ್ಮ ಟ್ರಾಕಿಗೆ ಬರ್ತಿದೆ ಎಂದುಕೊಂಡ.
ಅಭಿಯ ಎದೆ ಬಡಿತ ಕೇಳಿ ಮಲಗಿದ್ದ ಅಂಜು ಅವನನ್ನು ಎಬ್ಬಿಸುತ್ತಿದ್ದಳು. ಅಭಿ, ಅಭಿ ಎದ್ದೇಳು ಮುದ್ದು, ಸುಮ್ಮನೆ ಮಲಗು, ಡ್ರೈವ್ ಮಾಡಿ ಸುಸ್ತಾಗಿದೆ. ಏನು ಆಟಮ್ ಬಾಂಬ್ ಸೈಲೆಂಟ್ ಆಗಿದೆ, ಎದೆ ಮೇಲೆ ಭಾರನೇ ಇಲ್ಲ ಎಂದುಕೊಂಡು ನೋಡಿದ. ಅವಳು ಏನು ಮಾತನಾಡದೆ ಎದ್ದು ಅವನ ಪಕ್ಕ ಬೆನ್ನು ಹಾಕಿ ಆಗಲೇ ಮುನಿಸಿನಿಂದ ಮಲಗಿದಳು. ಮುದ್ದು, ಮಾತಾಡೆ ಮುದ್ದು, ಮಾತಾಡಬೇಡ ಹೋಗು, ನಾನು ನಿದ್ದೆ ಮಾಡ್ತಿದ್ದೀನಿ. ನಿದ್ದೆ ಮಾಡ್ತಿರೋರು ಹೇಗೆ ಮಾತಾಡ್ತಾರೆ? ಮುದ್ದು, ಈ ಕಡೆ ತಿರುಗು ಎಂದು ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡು ಎದೆ ಮೇಲೆ ಅವಳನ್ನು ಎಳೆದುಕೊಂಡು, ಈಗ ಹೇಳು, ಅಮ್ಮವರು ಯಾಕೆ ಮುಖ ಊದಿಸಿಕೊಂಡಿರೋದು? ನೀ ಏನು ಹೇಳದೆ ಕೇಳದೆ ಯಾಕೆ ನಮ್ಮನ್ನು ಊರಿಗೆ ಕರೆದುಕೊಂಡು ಬಂದದ್ದು? ಆಯಾಗಿ ಅಣ್ಣ ಅತ್ತಿಗೆ ಜೊತೆ ಇರಬಹುದಾಗಿತ್ತು ಅಲ್ವಾ? ನಿಮ್ಮ ಅಣ್ಣ ಇರು ಅಂತ ಹೇಳಿದ್ನಲ್ಲ, ಅಲ್ಲೇ ಇರಬೇಕಿತ್ತು, ಯಾಕೆ ಬಂದೆ ನನ್ನ ಜೊತೆ? ನೀನು ಆತುರಾತುರವಾಗಿ ನಿರ್ಧಾರ ತಗೊಂಡಿದ್ದೀಯಾ ಅಂದರೆ ಏನೋ ಕಾರಣ ಇರಬಹುದು ಅಂತ ನಿನ್ನ ಜೊತೆ ಬರೋಕೆ ಒಪ್ಕೊಂಡೆ. ಗುಡ್. ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಳೆ ನನ್ನ ಹುಡುಗಿ ಎಂದವ ಅವಳ ಕೆನ್ನೆಗೆ ಮುತ್ತಿಟ್ಟ. ಕಾರಣ ಹೇಳು ಅಂದರೆ ಮುತ್ತು ಕೊಡ್ತೀಯಾ? ಸರಿ ಸರಿ, ಕೋಪ ಮಾಡ್ಕೊಂಬೇಡ. ಹೇಗಿದ್ದರು ಅಪ್ಪ ಅಮ್ಮ ಇಲ್ಲಿಗೆ ಬಂದಿದ್ರು. ನಾವು ಬೆಂಗಳೂರಿನಲ್ಲಿ ಇದ್ದಿದ್ರೆ ರಾಗು ಆರು ಒಬ್ಬರಿಗೊಬ್ಬರು ಅನುಸರಿಸಿಕೊಂಡು ಹೋಗ್ತಿರಲಿಲ್ಲ. ಜೊತೆಗೆ ನಾವಿಬ್ಬರು ಇದ್ದೀವಿ ಅಲ್ವಾ? ಸೊ ಎಲ್ಲದಕ್ಕೂ ನಮ್ಮ ಮೇಲೆ ಡಿಪೆಂಡ್ ಆಗ್ತಿದ್ರು. ಆದರೆ ಇವಾಗ ಅಲ್ಲಿ ಅವರಿಬ್ಬರೇ ಇದ್ದಾರೆ. ರಾಗು ಬೇಕು ಬೇಡಗಳನ್ನು ಆರಾಧನಾನೇ ನೋಡಿಕೊಳ್ಳಬೇಕು. ಏನೇ ಆದರೂ ಒಬ್ಬರಿಗೊಬ್ಬರು ಮಾತಾಡಲೇಬೇಕು. ಅದು ಅನಿವಾರ್ಯ ಕೂಡ ಹೌದು. ಅದಕ್ಕೆ ನಾನು ನಿಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬರಬೇಕು ಅಂತ ಡಿಸೈಡ್ ಮಾಡಿದ್ದು. ಅರ್ಥ ಆಯ್ತಾ? ಅರ್ಥ ಆಯಿತು. ಸರಿ, ಈಗಲಾದರೂ ಮಲ್ಕೊಂಬುದ್ದು. ಅವನನ್ನು ಅಪ್ಪಿ ಅವನೆದೆಗೆ ಮುತ್ತಿಟ್ಟು ಬಿಗಿತಪ್ಪಿ ಮಲಗಿದಳು. ರಾಗು ಮಲಗಿದ್ದನ್ನು ಖಾತ್ರಿಪಡಿಸಿಕೊಂಡ ಆರು ನಿಧಾನವಾಗಿ ಬಾಲ್ಕನಿಯ ಬಾಗಿಲು ತೆಗೆದು ಆದಿಗೆ ಕಾಲ್ ಮಾಡಿದಳು. ಅವಳನ್ನೇ ನೆನಪಿಸಿಕೊಳ್ಳುತ್ತಿದ್ದವ ಒಂದು ರಿಂಗಿಗೆ ರಿಸೀವ್ ಮಾಡಿ, ಹೇ ಪುಟ್ಟ, ಹೇಗಿದ್ದೀಯೋ? ನಾನು ಚೆನ್ನಾಗಿದ್ದೀನಿ ಆದಿ, ನೀ ಹೇಗಿದ್ದೀಯಾ? ಗೊಂಬೆ ಅಕ್ಕ ಹೇಗಿದ್ದಾಳೆ? ಪುಟ್ಟ, ನಾವಿಬ್ಬರು ಚೆನ್ನಾಗಿದ್ದೀವಿ. ನಿನ್ನ ಗಂಡ ರಾಗು ಹೇಗಿದ್ದಾನೆ? ಗಂಡ ಅಂತೆ ಗಂಡ, ಅವನಜ್ಜಿ ಪಿಂಡ, ಅವನನ್ನು ಗಂಡ ಅಂತ ಕರಿಬೇಡ. ಆಯಿತು, ಕೋಪ ಮಾಡ್ಕೊಂಬೇಡ. ಏನು ಮಾಡ್ತಿದ್ದಾನೆ ಅವನು? ಇನ್ನೇನು ಮಾಡ್ತಾನೆ, ಆ ಪ್ರಾಣಿ ಬಿದ್ಕೊಂಡಿದೆ. ಪುಟ್ಟ, ಏನು ವಿಷಯ ಹೇಳು, ಇಷ್ಟೊತ್ತಿನಲ್ಲಿ ಯಾಕೆ ಕಾಲ್ ಮಾಡಿದ್ಯಾ? ಅದು ಪ್ರದೀಪ್ ಅವರು ನೆನಪಿದೆ ಅಲ್ವ ನಿನಗೆ? ಕ್ಷಣಕಾಲ ಮೌನವಾದವ. ಪುಟ್ಟ, ನೆನಪಿದೆ, ಅವರನ್ನು ಯಾವತ್ತೂ ಮರೆಯೋಕ್ಕಾಗಲ್ವೇ ಎಂದ. ಆದಿ, ಅವರು ಈಗ ಬೆಂಗಳೂರಲ್ಲೇ ಇದ್ದಾರೆ ಎಂದು ನಡೆದ ವಿಷಯವನ್ನು ಹೇಳಿದಳು. ನೋಡು ಪುಟ್ಟ, ನಮ್ಮಿಂದ ಅವರಿಗೇನು ಪ್ರಾಬ್ಲಮ್ ಆಗಲ್ಲ, ಹಾಗೆ ಅವರು ಕೂಡ ನಮಗೇನು ಪ್ರಾಬ್ಲಮ್ ಮಾಡಲ್ಲ. ಅವರ ಬಗ್ಗೆ ಗೊತ್ತಿದ್ದು ಯಾಕೆ ಹೀಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ಯಾ? ಅದು ನನಗೂ ಗೊತ್ತು ಆದಿ. ಆದರೆ ಎಲ್ಲಿ ನನ್ನ ನೋಡಿದರೆ ರಾಘುಗೆ ಸತ್ಯ ಹೇಳ್ತಾರೋ ಅಂತ ಅಷ್ಟೆ. ಜೊತೆಗೆ ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಗೊತ್ತಾದರೆ ಆ ಥರ ಏನಾಗಲ್ಲ ಪುಟ್ಟ. ಅವರನ್ನು ಒಮ್ಮೆ ಭೇಟಿ ಮಾಡೋಣ, ಸರಿನಾ? ಸರಿ ಅಭಿ, ಹಾಗಾದರೆ ನಾ ಫೋನ್ ಇಡ್ತೀನಿ. ನನ್ನ ಮನಸ್ಸು ಈಗ ನಿರಾಳ ಆಯಿತು. ಬಾಯ್, ಗುಡ್ ನೈಟ್ ಎಂದು ತಿರುಗಿದಳು. ಎದುರಿಗೆ ರಾಗು ನಿಂತಿದ್ದ. ಬೆವರಿದಳು ಅವನನ್ನು ಕಂಡು. ಏನಾದರೂ ಕೇಳಿಸಿಕೊಂಡನೇನೋ ಎಂದು. ಸರ್, ಇಲ್ಲಿ ಏನು ಮಾಡ್ತಿದ್ದೀರಾ? ಹಲೋ ಮಿಸ್ ಮೋಹಿನಿ, ಆ ಪ್ರಶ್ನೆಯನ್ನು ನಾನು ನಿನಗೆ ಕೇಳಬೇಕು. ದೆವ್ವಗಳು ವಾಕ್ ಮಾಡೋ ಟೈಮಲ್ಲಿ ಇಲ್ಲಿ ಬಂದು ಅವರಿಗೇನು ಕಂಪನಿ ಕೊಡ್ತಿದ್ಯಾ? ಹಾಗೇನಿಲ್ಲ ಸರ್, ಅದು ಶೆಕೆ ಆಗ್ತಿತ್ತು, ಅದಕ್ಕೆ ಗಾಳಿ ತಗೊಳ್ಳೋಣ ಅಂತ ಬಂದೆ. ಅಲ್ವೇ ಮೋಹಿನಿ, ಎ ಸಿ ರೂಮ್ನಲ್ಲಿ ಇದ್ಕೊಂಡು ಗಾಳಿ ತಗೊಳ್ಳೋಕೆ ಹೊರಗಡೆ ಬರ್ತೀನಿ ಅಂತಿದ್ಯಲ್ಲ, ನಿನಗೇನು ತಲೆ ಕೆಟ್ಟಿದ್ಯಾ? ಸರ್, ಎ ಸಿಗಿಂತ ನೈಜ ಗಾಳಿ ತಗೋಬೇಕು, ಅದೇ ಆರೋಗ್ಯಕ್ಕೆ ಉತ್ತಮ. ಎ ಸಿ ಗಾಳಿಗಿಂತ ಆರೋಗ್ಯ ಹಾಳು. ಅದೆಲ್ಲ ನಿಮಗೆ ಅರ್ಥ ಆಗಲ್ಲ. ಬನ್ನಿ, ಟೈಮ್ ಆಗಿದೆ, ಮಲಗೋಣ. ಸರಿ ಮೇಡಮ್, ನಡೀರಿ. ಗೂಬೆ ನನ್ನ ಮಗ, ಬೆಳಗ್ಗೆಯಿಂದ ಏನಾಯಿತು? ಇವನಿಗೆ ಯಾಕೋ ಒಂಥರ ವಿಚಿತ್ರವಾಗಿ ಆಡ್ತಿದ್ದನಲ್ಲ. ನನ್ನ ಮೇಲೆ ತುಂಬ ಪ್ರೀತಿ ಕಾಳಜಿ ತೋರಿಸ್ತೀನಿ ಅಂತ ಏನೋ ಆಗಿದೆ. ಹೋಗಿ ಹೋಗಿ ಎಂಥವನ ಕೈಗೆ ತಗಲಾಕೊಂಡೆ. ಗೊಂಬೆಯ ಬಳಿ ಬಂದವ ಅವಳನ್ನು ನೋಡಿ ಅವಳ ಮುಂಗುರುಳ ಸರಿಸಿ 4 ವರ್ಷ ಆಗಿ ಹೋಯಿತು ನೀ ಹೀಗೆ ನೆನಪಿನ ಶಕ್ತಿ ಕಳೆದುಕೊಂಡು. ಆದರೆ ಅಷ್ಟೇ, ವಸಂತ ಋತು ಬರಲಿ, ನನ್ನ ಒಲವು ನಿನ್ನ ಮೇಲೆ ಹೆಚ್ಚಾಗುತ್ತದೆ ಹೊರತು ಕ್ಷೀಣವಾಗುವುದಿಲ್ಲ. ಆದರೆ ನನ್ನದೇ ಬಡಿತ ಕೆಲವೊಮ್ಮೆ ಆತಂಕದಿಂದ ಹೆಚ್ಚಾಗಿ ಬಡಿದುಕೊಳ್ಳುತ್ತದೆ. ಅದರ ಅರ್ಥವೇನು? ನೀನು ನನ್ನ ಒಪ್ಪಿಕೊಳ್ಳುವುದಿಲ್ಲ ಅಂತಾನೆ? ಛೆ, ಹಾಗೇನೂ ಇಲ್ಲ. ಬಿ ಪಾಸಿಟಿವ್. ಈ ಥರ ನೆಗೆಟಿವ್ ಆಗಿ ಏನೇನೋ ಥಿಂಕ್ ಮಾಡಬೇಡ. ಬ್ಯಾಡ್ ಬಾಯ್ ಎಂದು ಉಚ್ಚರಿಸಿತು ಅವನ ಮನ. ಎಷ್ಟು ಮುದ್ದು ಮುದ್ದಾಗಿದ್ಯಾ ನೋಡು. ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ನೀನು ಮುಂದೆ ನಾನೇ ಡಲ್ ಅನಿಸುತ್ತೆ. ಕಣಗೊಂಬೆ, ನನ್ನ ದೃಷ್ಟಿನೇ ತಾಗುತ್ತೆ. ನನ್ನ ಬಂಗಾರಿಗೆ ಲವ್ ಯು ಎಂದು ತಲೆ ಸವರಿ ಅವಳ ಕೈಗೆ ಚುಂಬಿಸಿದನು. ಅವನ ಎಷ್ಟೋ ವರ್ಷದ ಪ್ರೀತಿಗೆ ಸಾಕ್ಷಿಯಾದ ಆ ಬಾನ ಚಂದಿರ ಕೂಡ ಆದಿತ್ಯನ ನಾಚಿಕೆ
ನೋಡಿ ಅದು ಕೂಡ ನಾಚಿಕೊಂಡಿತು. ಅವನ ಪ್ರೀತಿ ಎಮ್ಮರವಾಗಿ ದಿನೇ ದಿನೇ ಪಸರಿಸುತ್ತಲಿತ್ತು. ಅವನಿಗೆ ತಿಳಿದಿಲ್ಲ, ಅವಳಿಗೆ ನೆನಪಿನ ಶಕ್ತಿ ಮರುಕಳಿಸಿದರೆ ಅವಳೆಂದಿಗೂ ಆದಿಯ ಪ್ರೀತಿಯನ್ನು ಒಪ್ಪಿಕೊಳ್ಳಲು ತಯಾರಿಲ್ಲ ಎಂಬ ಕಟು ಸತ್ಯ. ಮನೆಗೆ ಬಂದ ಆಕಾಶ್ ಆರಾಧನನ ನೋಡಿದಾಗಿನಿಂದ ಅವರಲ್ಲೇನೋ ನೋಡಿದ್ದೇನೆ ಅನಿಸುತ್ತಿದೆಯಲ್ಲ. ಓ ಮೈ ಗಾಡ್, ಯಾವುದು ನೆನಪಿಗೆ ಬರ್ತಿಲ್ವಲ್ಲ, ತಲೆಕೆಟ್ಟು ಗೊಬ್ಬರ ಆಗಿದೆ. ಅವಳನ್ನು ಎಲ್ಲಿ ನೋಡಿದ್ದೆ ಮೊದಲು ಎಂದು ತಲೆಗೆ ಹುಳ ಬಿಟ್ಟುಕೊಂಡು ಯೋಚಿಸುತ್ತಿದ್ದನು. ಸುದೀರ್ಘವಾದ ಆಲೋಚನೆಯ ನಂತರ ಅವನಿಗೆ ಹೊಡೆದದ್ದು, ಅವಳನ್ನು ಮೊದಲು ನೋಡಿದ್ದು ಮುಂಬೈಯಲ್ಲಿ. ಇದಕ್ಕೂ ಮುಂಚೆ ಅವಳನ್ನು ಬೇರೆಲ್ಲೂ ನೋಡಿದ ನೆನಪು ಸಹ ನನಗಿಲ್ಲ. ಅಂದರೆ ಅವಳ ಒಬ್ಬ ದೇಶದ್ರೋಹಿಯ? ಇವಳ ಚೇಲಗಳೆಲ್ಲ ಎಲ್ಲಿ? ಇವಳು ಆ ಗುಂಪಿನ ನಾಯಕಿಯಲ್ವಾ? ಒಬ್ಬ ದೇಶದ್ರೋಹಿಗೆ ಬಾಳು ಕೊಟ್ನ ನಮ್ಮ ರಾಘು. ಅಯ್ಯೋ, ಎಂಥ ಅನಾಹುತ ಅವಘಡ ಆಗಿ ಹೋಯಿತು. ಮೊದಲು ಅಪ್ಪನಿಗೆ ರಾಘುಗೆ ಹೇಳಬೇಕು. ಅವಳು ಇಲ್ಲಿಗೆ ಬಂದಿರೋದಾದರೂ ಏತಕ್ಕೆ? ಯಾರ ಸಲುವಾಗಿ ಇಲ್ಲಿಗೆ ಬಂದಿದ್ದಾಳೆ? ಇಲ್ಲಿಗೆ ಬಂದಿದ್ದರ ಉದ್ದೇಶವೇನು? ಮೊದಲು ಅದನ್ನು ತಿಳಿದುಕೊಳ್ಳಬೇಕು. ಇಲ್ಲದಿದ್ದರೆ ಮುಂದೆ ಯಾರ ಪ್ರಾಣ ಬೇಕಾದರೂ ಅಪಾಯವಾದರೆ. ನೇತ್ರ ನಾಪತ್ತೆಯಲ್ಲಿ ಇವಳ ಕೈವಾಡ ಏನಾದರೂ ಇದೆಯಾ? ನೇತ್ರ ಕಿಡ್ನಾಪ್ ಆಗಿದ್ದರಿಂದ ಇವಳಿಗೆ ಒಳ್ಳೆಯದಾಯಿತು ಅನಿಸುತ್ತೆ. ಹಾಗಾದರೆ ಇವಳು ಯಾಕೆ ರಾಘುನನ್ನ ಮದುವೆಯಾದಳು? ರಾಘುನ ಆಫೀಸ್ಗೆ ಯಾಕೆ ಬಂದು ಕೆಲಸಕ್ಕೆ ಸೇರಿಕೊಂಡ್ಳು? ನನ್ನೆಲ್ಲ ಗೊಂದಲಗಳಿಗೂ ಮೊದಲು ಪರಿಹಾರ ಕಂಡುಕೊಳ್ಳಬೇಕು. ಛೆ, ಅಪ್ಪ ಬೇರೆ ನನ್ನನ್ನು ಚೆನ್ನೈಗೆ ಹೋಗು ಅಂತ ಹೇಳ್ತಿದ್ದಾರೆ. ಮೊದಲು ಅವರ ಕೆಲಸ ಮುಗಿಸಿಕೊಂಡು ಬಂದು ನಂತರ ರಾಘುನ ಭೇಟಿ ಮಾಡಬೇಕು ಎಂದಿತ್ತು ಅವನ ಮನ. ಆರಾಧನ ದಿನೇ ದಿನೇ ರಾಘುನ ಮನದಲ್ಲಿ ಪ್ರೀತಿಯ ಮೊಳಕೆಯನ್ನು ಬಿತ್ತಿದಳು, ಅವಳಿಗರಿವಿಲ್ಲದೆ. ಒಂದು ಕಾಲದಲ್ಲಿ ಪ್ರೀತಿಯಿಂದ ವಂಚಿತನಾಗಿದ್ದವ ಇಂದು ಮತ್ತದೆ ಮಾಯೆಯಲ್ಲಿ ಬಿದ್ದ ಹುಚ್ಚು ಕೋಡಿ ಮನಸ್ಸು. ಪುಟ್ಟ ಮಗುವಿನಂತೆ ಮಲಗಿದ್ದ ಮೊಗ ಕಂಡು ಸೋಫಾದಿಂದ ಎದ್ದು ಬಂದು ಅವಳ ಪಕ್ಕ ಕುಳಿತು, ಯಾಕೆ ಬಂದೆ, ಹೇಗೆ ಬಂದಿಯೋ ನನಗೆ ಗೊತ್ತಿಲ್ಲ ಕಣೆ. ಆದರೆ ಅಭಿ ಹೇಳಿದ ಮೇಲೆ ನನ್ನ ತಪ್ಪಿನ ಅರಿವಾಯಿತು ನನಗೆ. ನಿನ್ನ ಜೊತೆ ಜಗಳ ಆಡೋದೇ ಚಂದ. ಯಾವಾಗಲೂ ಹೀಗೆ ನಿನ್ನ ಮುದ್ದು ಮುದ್ದು ಮಾತುಗಳನ್ನು ಕೇಳೋಕೆ ಚಂದ. ರಾಕ್ಷಸಿ, ದೊಡ್ಡ ಜಗಳ ಗಂಟಿ, ಹೇಗೆ ಪ್ರಶಾಂತವಾಗಿ ಮಲಗಿದ್ದಾಳೆ ನೋಡು ರಾಕ್ಷಸಿ. ಒಂದಂತೂ ಸತ್ಯ ಕಂದ, ನಾ ಈಗ ನಿನ್ನ ಮನಸಾರೆ ಒಪ್ಪಿಕೊಂಡಿದ್ದೀನಿ. ಆದರೆ ನಿನ್ನ ಹತ್ತಿರ ನನ್ನ ಪ್ರೀತಿ ಹೇಳೋಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಕಣೆ. ಎಲ್ಲನೂ ಸರಿ ಮಾಡಬೇಕು ಅಲ್ವಾ? ಜೊತೆಗೆ ನನ್ನ ಹಿಂದಿನ ಜೀವನದ ಕಥೆನ ಎಳೆ ಎಳೆಯಾಗಿ ನಿನ್ನ ಹತ್ರ ಬಿಚ್ಚಿಡ್ತೀನಿ ಕಣೆ. ಆಮೇಲೆ ನಿನ್ನ ನಿರ್ಧಾರದ ಮೇಲೆ ನಮ್ಮಿಬ್ಬರ ಮುಂದಿನ ಜೀವನ ನಿಂತಿದೆ. ಆದರೂ ಯಾಕೋ ಭಯ ಕಣೋ, ಹನಿಯ ಕಳೆದುಕೊಂಡ ಹಾಗೆ ಎಲ್ಲಿ ನಿನ್ನ ಕಳೆದುಕೊಳ್ಳುತ್ತೀನೋ ಅಂತ. ಎಲ್ಲವೂ ಸರಿ ಹೋದರೆ ಸಾಕು. ನಿಜ, ನನಗೆ ಸದ್ಯಕ್ಕೆ ಹನಿಯ ಬಗ್ಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಅವಳು ಯಾವತ್ತೂ ನನಗೆ ಮೋಸ ಮಾಡಬೇಕು ಅಂತ ನನ್ನ ಜೀವನದಲ್ಲಿ ಬಂದಿರಲಿಲ್ಲ. ಅವಳ ಕಣ್ಣಲ್ಲಿ ನಿಜವಾದ ಒಲವನ್ನು ಕಂಡಿದ್ದೀನಿ. ಅಂಥದ್ರಲ್ಲಿ ಅವಳು ನನಗೆ ಮೋಸ ಮಾಡಿದ್ದಾಳೆ ಅಂತ ನನಗೆ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಕಣೆ. ಹಾಗೆ ನಿನಗೂ ಕೂಡ ಮೋಸ ಮಾಡಲ್ವೇ? ನಿನಗೆ ನಾನಾಗಲೇ ಹೆಂಡತಿ ಪಟ್ಟ ಕೊಟ್ಟಿದ್ದೀನಿ. ನೌ ಯು ಆರ್ ಮೈ ಸೋಲ್ ಮೇಟ್ ಕಣೆ. ಆದರೂ ನಿನ್ನ ಜೊತೆ ಜಗಳ ಮಾಡ್ತೇನೆ, ಪ್ರೀತಿ ಮಾಡಬೇಕು ಅಂತ ಅನಿಸ್ತಿದೆ ಕಣೆ ರಾಕ್ಷಸಿ ಎಂದವ ನಿಧಾನಕ್ಕೆ ಅವಳ ತಲೆ ಸವರಿ ಸ್ನಾನಕ್ಕೆ ಹೋದನು. ಅವ ಸ್ನಾನ ಮುಗಿಸಿ ಬಂದರೂ ಇನ್ನೂ ಹಾಗೆ ಮಲಗಿದ್ದಳು ಅವನ ಬಜಾರಿ. ಅವಳನ್ನು ಎಬ್ಬಿಸುತ್ತಿದ್ದನು. ಕಂದ, ಎದ್ದೇಳೋ, ಟೈಮ್ ಆಯಿತು, ಆಫೀಸ್ಗೆ ಲೇಟ್ ಆಗುತ್ತೋ. ಹೇ ಹೋಗು ಅಶು, ನೀನು ಆ ಕೋಪಿಷ್ಟನ ಥರ ಒಟ್ಟ ಅನ್ಬೇಡ. ನಾನು ಇನ್ನೂ ಸ್ವಲ್ಪ ಹೊತ್ತು ಮಲಗ್ತೀನಿ. ಆಫೀಸ್ನಲ್ಲಿ ಅವನ ಕಾಟ ಕೊಡ್ತಾನೆ, ಮನೆಯಲ್ಲಿ ನೀನು ಕಾಟ ಕೊಡ್ತೀಯಾ ಎಂದವಳ ಮಾತು ಕೇಳಿಲೇ ಬಜಾರಿ, ನನ್ನನ್ನೇ ಸಿಡುಕ ಅಂತೀಯ? ಎಷ್ಟೇ ಕೊಬ್ಬು ನಿನಗೆ ಎಂದವ ಅವಳ ಕಿವಿಯ ಹತ್ತಿರ ಅಲಾರಾಮ್ ಇಟ್ಟು ಸುಮ್ಮನೆ ಕೂತನು ಸೋಫಾದ ಮೇಲೆ. ಅಲಾರಾಮನ್ನು ಕಣ್ಣು ಮುಚ್ಚಿಕೊಂಡೆ ಆಫ್ ಮಾಡಿದಳು. ಮತ್ತೆ ಅಲಾರಾಮ್ ಸದ್ದು ಮಾಡಿತು. ಕೋಪ ಬಂದು ಅದನ್ನು ಕೈಗೆತ್ತಿಕೊಂಡು ಹೊದಿಕೆಯೊಳಗೆ ಇಟ್ಟುಕೊಂಡಳು ಆಫ್ ಮಾಡಿ. ಹೇಗಪ್ಪ ಎಪ್ಸೋದು ಈ ಕುಂಭಕರ್ಣಿನ? ರೂಮಿನಲ್ಲಿದ್ದ ಟಿವಿಯನ್ನು ಆನ್ ಮಾಡಿ ಜೋರಾಗಿ ಸೌಂಡ್ ಕೊಟ್ಟು ಕೇಳುತ್ತಿದ್ದನು. ಮಲಗಿದ್ದಿಂದಲೇ ನನ್ನ ರೂಮಿಗೆ ಯಾವಾಗ ಟಿವಿ ಬಂತು ಎಂದು ಕಣ್ಮುಚ್ಚಿ ಯೋಚಿಸಿದವಳೆ ಕಣ್ಬಿಟ್ಟಳು. ಒದಗಿ ಸರಿಸಿ ಸುತ್ತಲೂ ನೋಡಿ, ಅಯ್ಯೋ ನನಗೆ ಮದುವೆ ಆಗಿದೆ ಅನ್ನೋದೇ ಮರೆತು ಹೋಯ್ತಲ್ಲ. ರಾಘು ನನ್ನ ಕಂಡು, ಅಯ್ಯೋ ಈ ಪಾಪಿ, ನನ್ನ ನಿದ್ದೆಯನ್ನು ಹಾಳು ಮಾಡಿದ ಕಿರಾತ ಕಚ್ಚೆ, ನೆಮ್ಮದಿಯಾಗಿ ಮಲಗೋಕು ಬಿಡಲೆ ಪಾಪಿ ಎಂದು ಗೊಣಗಿದ್ದಳು. ತಟ್ಟನೆ ಅವಳ ಕಡೆಗೆ ತನ್ನ ನೋಟವನ್ನು ಹರಿಸಿದನು, ಅವಳ ಮನದ ಮಾತು ಕೇಳಿದಂತೆ. ಹಲೋ ಮೇಡಮ್, ನಿದ್ದೆ ಆಯಿತಾ? ಸರ್ ಆಯಿತು. ಮತ್ತೆ ಯಾಕೆ ತಲೆ ಕೆಳಗೆ ಹಾಕಿದ್ದೀರಾ? ನಿದ್ದೆ ಸಾಕಾಗಲಿಲ್ವಾ? ಹಾಗೇನೂ ಇಲ್ಲ ಸರ್, ತುಂಬ ತಡ ಆಯಿತು ಅಲ್ವಾ, ನನ್ನಿಂದ ಆಫೀಸ್ಗೆ ಬೇರೆ ಟೈಮ್ ಆಯಿತು, ಸಾರಿ. ಪರವಾಗಿಲ್ಲಮ್ಮ, ನೀ ಹೋಗಿ ಫ್ರೆಶ್ ಆಗಿ ಬಾ, ನಾನು ಕಾಫಿ ಮಾಡಿಕೊಂಡು ಬರ್ತೀನಿ. ಆಮೇಲೆ ನೀನೇ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿಬಿಡು ಆಯಿತಾ? ಸರ್, ಅರ್ಧ ಗಂಟೆಯಲ್ಲಿ ತಯಾರಾಗಿ ಬರ್ತೀನಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಎಂದವಳ ಕೆನ್ನೆ ತಟ್ಟಿ ಸರಿ ಎಂದು ಕಾಫಿ ರೆಡಿ ಮಾಡಲು ಹೋದ. ನಿಬ್ಬೆರಗಾದವಳು ಅವನ ಈ ಹೊಸ ಪರಿಗೆ ಮೈಯೆಲ್ಲ ಏನೋ ರೋಮಾಂಚನ.
ಏನಿವನು ಮೈ ಮುಟ್ಟಿ ಬೇರೆ ಮಾತಾಡಿಸ್ತಿದ್ದಾನೆ, ಯಾಕೋ ಇವನು ಬೇರೆ ಟ್ರ್ಯಾಕ್ನಲ್ಲಿ ಹೋಗ್ತಿರೋ ಹಾಗಿದೆ ಎಂದು ತಲೆ ಕೆರೆದುಕೊಂಡು ಸ್ನಾನಕ್ಕೆ ತೆರಳಿದಳು. ಅವ ಮಡದಿಗಾಗಿ ಕಾಫಿ ಮಾಡಿಕೊಂಡು ಬಂದು ಫ್ಲಾಸ್ಕ್ನಲ್ಲಿ ಹಾಕಿ ಬಾಲ್ಕನಿಯಲ್ಲಿ ಕುಳಿತು ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದನು. ಅಷ್ಟರಲ್ಲಿ ಅವನ ಹುಡುಗಿ ಬಂದಿದ್ದಳು. ಅವನನ್ನೇ ನೋಡುತ್ತಿದ್ದವಳು. ಅವನಲ್ಲಿ ಕಳೆದು ಹೋಗಿತ್ತು ಹುಡುಗಿ. ಟೀ ಶರ್ಟ್ ಹಾಕಿ ಶಾರ್ಟ್ ಹಾಕಿದವ ಪುಟ್ಟ ಮಗುವಿನಂತೆ ಕಂಡ ಅವಳ ಕಣ್ಣಿಗೆ. ಹಲೋ ಮೇಡಮ್, ಯಾವಾಗಲೂ ಏನೋ ಯೋಚನೆಯಲ್ಲೇ ಕಳೆದೋಗಿರ್ತೀರಲ್ಲ, ತಗೊಳ್ಳಿ ಕಾಫಿ ಕುಡೀರಿ. ನೀವು ಬರಲಿ ಅಂತ ಕಾಯುತ್ತಾ ಕುಳಿತಿದ್ದೆ. ಬೇಗ ರೆಡಿಯಾಗಿ ತಿಂಡಿ ಮಾಡ್ತೀರಾ, ತಡೆ ಆಗಿದೆ ಅಂದ. ಸರ್, ಕಾಫಿ ತುಂಬ ಚೆನ್ನಾಗಿದೆ. ನಿಮಗೆ ಅಡುಗೆ ಕೂಡ ಮಾಡೋಕ್ಕೆ ಬರುತ್ತಾ? ಯಾವಾಗಲಿಂದ ಇದೆಲ್ಲ ಮಾಡೋಕ್ಕೆ ಕಲಿತಿದ್ದು ನೀವು ಎಂದಳು. ಹೀಗೆ ಸುಮ್ಮನೆ ಕಲಿತದ್ದು. ಈಗ ರೆಡಿಯಾಗಮ್ಮ, ಹೊರಡೋಣ. ಅವ ಹೇಳಿದ್ದಕ್ಕೆ ತಲೆ ಆಡಿಸುತ್ತಾ 10 ನಿಮಿಷ ಪ್ರಿಪೇರ್ ಮಾಡಿ ಬಿಡ್ತೇನೆ ಎಂದವಳು. ಅವನಿಗೆ ಇಷ್ಟದ ಮಶ್ರೂಮ್ ಬಿರಿಯಾನಿ ರೆಡಿ ಮಾಡಿ ಬಡಿಸಿದಳು. ಚಪ್ಪರಿಸುತ್ತಾ ತಿಂದು ರೆಡಿಯಾಗಿ ಆಫೀಸ್ಗೆ ಹೊರಟರು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.